ನಾನು ಇದ್ದಂಗೆ ಯಾವುದೋ ಫಿಲ್ಟ್ರ್ ಇಲ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೀಸೆಂಟಾಗಿ ನೋಡಿದಂಥ ಸಿನಿಮಾ ಅಂದರೆ ನೋಬಡಿ. ಎಲ್ಲರೂ ಆಲ್ಮೋಸ್ಟ್ ಆಲ್ ಜಾನ್ ವಿಕ್ ಸಿನಿಮಾನ ನೋಡಿರ್ತೀರ. ಅದಿಲ್ಲಿವರೆಗೂ 5 ಪಾರ್ಟ್ ಇದೆ. ಆ ಒಂದು ಜಾನರ್ನ ನೆನಪು ಮಾಡುವಂಥ ಮತ್ತೊಂದು ಸಿನಿಮಾ ಸೀರೀಸು ಅಂದರೆ ನೋಬಡಿ. ಪಾರ್ಟ್ 1 2021 ಬಂದಿತ್ತು. ಅದು ಕೂಡ ಒಳ್ಳೆ ರೆಕಗ್ನೈಸೇಷನ್ ತಗೊಂಡಿತ್ತು. ಈಗ 2025 ಪಾರ್ಟ್ 2 ನೋಬಡಿ ಸಿನಿಮಾ ಬಂದಿದೆ. ಇದು ಕೂಡ ಚೆನ್ನಾಗಿದೆ. ಆ್ಯಕ್ಷನ್ಸ್ ಕೊರಿಯೋಗ್ರಫಿನೇ ಆಗಲಿ, ಸ್ಟೋರಿ ಬಿಲ್ಡಿಂಗೇ ಆಗಲಿ ಎಲ್ಲ ಸಖತ್ತಾಗಿದೆ. ಈ ಒಂದು ಆ್ಯಕ್ಷನ್ ಸಿನಿಮಾದಲ್ಲಿ ಸ್ಟೋರಿ ವರ್ಕ್ ಆಗೋದಿಲ್ಲ, ಆ್ಯಕ್ಷನ್ಸ್ಗೆ ಸ್ಟೋರಿ ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಕನ್ವೆನ ಸಖತ್ತಾಗಿ ಮಾಡ್ಕೊಂಡಿದ್ದಾರೆ. ಜಾನ್ ವಿಕ್ಕು ಮತ್ತು ಇದು ಡಿಫ್ರೆಂಟ್ ಸ್ಟೋರಿ ಲೈನು, ಡಿಫ್ರೆಂಟ್ ವರ್ಡ್ ಆದರೂ ಕೂಡ ಕೆಲವೊಂದು ಕಡೆ ಸಿಮಿಲಾರಿಟಿನ ಹೊಂದುತ್ತವೆ. ಬಟ್ ಅದರಲ್ಲಿ ಜಾನ್ ವಿಕ್ಕು ಸಿಂಗಲ್ಲು, ಇದರಲ್ಲಿ ನೋಬಡಿ ಫ್ಯಾಮಿಲಿ ಮ್ಯಾನು. ಪಾರ್ಟ್ 1 ಒಂದು ಗರ್ಲ್ನ ಸೇವ್ ಮಾಡೋಕ್ಕೋಸ್ಕರ ಆ್ಯಕ್ಷನ್ನ ಸ್ಟಾರ್ಟ್ ಮಾಡಿದಂಥ ನೋಬಡಿ, ಇದರಲ್ಲಿ ಅವನ ಮಗಳಿಗೆ ಯಾರೋ ಒಬ್ಬ ತಲೆಗೆ ಹೊಡೆದ ಅಂತ ಇಲ್ಲಿ ಅವನು ಗೇಮ್ನ ಸ್ಟಾರ್ಟ್ ಮಾಡ್ತಾನೆ. ಗೇಮ್ ಅನ್ನೋದಕ್ಕಿಂತ ಕಿಲ್ಲಿಂಗ್ ವಾರ್ ಅಂತಲೇ ಹೇಳ್ಬೇಕು ಇದನ್ನು. ಇವನ ಒಂದು ಫೈಟಿಂಗ್ ಸ್ಟೈಲ್ನ ನೋಡ್ತಾ ಇದ್ದರೆ ಒಂದು ಹಂಟಿಂಗಿಗೆ ಪರ್ಫೆಕ್ಟಾಗಿ ಟ್ರ್ಯಾಪ್ ಮಾಡಿ ಪಕ್ಕಾ ಪ್ಲಾನಲ್ಲಿ ಹಂಟ್ ಮಾಡ್ತಾನೆ. ಹೌದು, ಕೆಲವೊಂದು ಕಡೆ ಸಗದಾಗಿ ಕನ್ವೆ ಮಾಡುತ್ತೆ. ಬಟ್ ಜಾನ್ ವಿಕ್ ಲವರ್ಸ್ಗೆ ಈ ಒಂದು ಸಿನಿಮಾ ಅದರ ಇನ್ನೊಂದು ವರ್ಷನ್ ಥರ ಕಾಣುತ್ತೆ, ಬಿಟ್ಟರೆ ಹೊಸದೇನೋ ಕಾಣದೇ ಇರೋ ಥರ ಆಗಿರ್ಬೋದು. ಜಾನ್ ವಿಕ್ಕೇ ಬಿಡಿ, ಅದ್ರ ಬಗ್ಗೆ ಏನಕ್ಕೆ ಮಾತಾಡಬೇಕಿಲ್ಲಿ. ಇನ್ನು ಬ್ಯಾಕ್ಗ್ರೌಂಡ್ ಕೋರೇ ಆಗಲಿ, ಸಿನಿಮಾದ ಎಡಿಟಿಂಗೇ ಆಗಲಿ, ಆ್ಯಕ್ಷನ್ಸೇ ಆಗಲಿ ಕರೆಕ್ಟಾಗಿ ಸಖತ್ತಾಗೆ ಮಾಡಿದ್ದಾರೆ. ಆ ಒಂದು ಪಾಯಿಂಟ್ಸು ಆಡಿಯನ್ಸ್ನ ಸಖತ್ತಾಗಿ ಹಿಡಿದಿಟ್ಕೊಳ್ಳುತ್ತೆ. 2021 ಪಾರ್ಟ್ 1 ಬಂದಿತ್ತು, 2025ಕ್ಕೆ ಪಾರ್ಟ್ 2 ಬಂದಿದೆ. ನೆಕ್ಸ್ಟ್ ಪಾರ್ಟ್ಗಳು ಬರ್ತಾವೋ ಇಲ್ವೋ ಅಂತ ನೋಡಬೇಕು. ಒಟ್ಟಿನಲ್ಲಿ ನೀವು ಜಾನ್ ವಿಕ್ ಕೈಂಡ್ ಆಫ್ ಆಕ್ಷನ್ ಸಿನಿಮಾಗಳನ್ನ ಇಷ್ಟಪಡೋದಾಗಿದ್ದರೆ ಈ ಒಂದು ಸಿನಿಮಾ ನಿಮಗಾಗಿನೇನೆ. ನೋಡಿಲ್ಲ ಅಂದರೆ ನೋಡಿ, ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಅಷ್ಟೆಲ್ಲ G5, ಪ್ರೈಮ್ ವಿಡಿಯೋ, ಆ್ಯಪಲ್ TV, ಯೂಟ್ಯೂಬು ಇಲ್ಲೆಲ್ಲ ರೆಂಟಿಗೆ ಅವೈಲಬಲ್ ಇದೆ. ನೋಡಿಲ್ಲ ಅಂದರೆ ನೋಡಿ. ಆಲ್ರೆಡಿ ನೋಡಿದರೆ ಈ ಒಂದು ಸಿನಿಮಾ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ನಾನು ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.